ಟು ಧನ್ವಿ ವ್ಲಾಗ್ಸ್. ನಾನಿವತ್ತು ಬೆಳಗ್ಗೆ 6 ಗಂಟೆಯಿಂದನೇ ಡೇನ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಮನೆಯಲ್ಲಿ ಗಿಡಗಳೆಲ್ಲ ಸ್ವಲ್ಪ ಬಾಡ್ದಂಗೆ ಆಗಿಬಿಟ್ಟಿದ್ವು. ಅದಕ್ಕೆ ಅವಕ್ಕೂ ಕೂಡ ಕ್ಲೀನಾಗಿ ಎಲ್ಲ ತೊಳೆದಿಟ್ಕೊಂಡು ನೀರೆಲ್ಲ ತುಂಬಿಸಿಟ್ಕೊಳ್ತಾ ಇದ್ದೀನಿ. ನಾನು ಅವನ್ನ ಡೆಕೋರೇಟಿಂಗ್ ಅಂತ ತರಿಸಿದ್ರು ಕೂಡ ಆ ಗಿಡಗಳನ್ನ ನೋಡಿದಾಗಂತೂ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡುತ್ತೆ. ಹಸಿರು ಗ್ರೀನಿಶ್ನ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಇನ್ನೂ ಒಂದಷ್ಟು ಪ್ಲ್ಯಾಂಟ್ಗಳನ್ನ ತರಿಸಿಟ್ಕೋಬೇಕು ಅನ್ನೋ ಆಸೆ ಇದೆ. ನೋಡೋಣ ಯಾವಾಗ ತರ್ತೀವಿ ಅನ್ನೋದನ್ನು ಕೂಡ ಆಗಲ್ಲ ಅಪ್ಲೋಡ್ ಮಾಡ್ತೀನಿ. ನಮ್ಮ ಯಜಮಾನ್ರಿಗೂ ಹೇಳ್ತಾನೆ ಇದ್ದೀನಿ, ಎಲ್ಲರೂ ಪಾಟ್ಗಳು ಸಿಕ್ಕರೆ ತೊಗೊಂಡು ಬಂದು ಇಡಿ ಅಂತಂದು. ಅವರು ತರ್ತೀನಿ ಅಂತ ಹೇಳಿದ್ದಾರೆ, ಬಟ್ ಯಾವಾಗ ತರ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೂ ಮನೇಲಿ ಗಿಡಗಳನ್ನ ಇಟ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಅಲ್ಲ. ನಮ್ಮ ಮನೇಲಿ ಇವತ್ತು ಪೂಜೆ ಇಟ್ಕೊಳ್ಳೋದ್ರಿಂದ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತೇನು ಪೂಜೆ ಏನು ಅನ್ನೋದನ್ನು ಮುಂದೆ ಹೇಳ್ತೀನಿ. ನಾನು ಯಾಕೆ ಪೂಜೆ ಮಾಡ್ತಿದ್ದೀನಿ ಇವತ್ತು ಸ್ಪೆಷಲ್ ಪೂಜೆ ಅಂತ ಅಂದು. ಪೂಜೆ ಮಾಡೋದ್ರಿಂದ ಮನಸ್ಸು ಕೂಡ ತುಂಬ ನೆಮ್ಮದಿ ಅನಿಸುತ್ತೆ. ನಾನು ಇವತ್ತು 5 ದಿವಸದಿಂದ ಕಂಟಿನ್ಯೂಸ್ ಪೂಜೆ ಮಾಡ್ತಾನೇ ಇದ್ದೀನಿ. ಅದೆಲ್ಲ ಪೂಜೆ ಮಾಡಿದ್ಮೇಲೆ ಗೊತ್ತಾಯಿತು ಎಷ್ಟು ಮನೇಲಿ ನೆಮ್ಮದಿ ಶಾಂತಿ ಸಿಗುತ್ತೆ ಅಂತಂದು. ವಕ್ರತುಂಡ ಮಹಾಕಾಯ ಕೋಟಿಸೂರ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾಯೇಷು ಸರ್ವದಃ. ಓಂ ಶಾಂತಿ ಶಾಂತಿ ಶಾಂತಿ. ಬೆನಕ ಬೆನಕ ಏಕದಂತ ಪಚ್ಚ ಕಲ್ಲು ಪಾಣಿ ಮೆಟ್ಲು ಮುತ್ತಿನುಂಡಿ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಯಾರು ಏನು ತಿಳಿದರೇನು ತಂದೆ ಅಯ್ಯಪ್ಪನೇ ಹೂಗಳ ತಂದೆ ಪೂಜಿಸಲೆಂದೇ ದರ್ಶನ ಕೋರಿ. ನಾನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಯಾವಾಗ ಪೂಜೆ ಮಾಡೋನು ಬಂದು ಶ್ಲೋಕಗಳನ್ನ ಹೇಳ್ತಾ ಇರ್ತಾರೆ. ನಾವು ಇವತ್ತು ಸ್ಪೆಷಲ್ ಪೂಜೆ ಇರೋದ್ರಿಂದ ಕೋಟೆ ರಂಗಸ್ವಾಮಿಗೆ ಹೋಗೋಣ ಅಂತಂದು ಹೊರಟಿದ್ದೀವಿ ಇವತ್ತು. ನನ್ನ ಮಗಳು ಕೂಡ ತುಂಬ ಆಟ ಮಾಡ್ಕೊತ ಫುಲ್ ಎಂಜಾಯ್ ಮಾಡ್ಕೊತ ಬರ್ತಿದ್ಲು. ಅವಳು ಏನೇನೋ ಮಾತಾಡ್ಕೊಳ್ತಾ. ಕೋಟೆ ರಂಗಸ್ವಾಮಿ ಕೋಟೆ ಮೇಲಂತೂ ತುಂಬಾ ಸೂಪರಾಗಿತ್ತು ಪ್ಲೇಸ್ ಮಾತ್ರ. ಈ ಬೇಸಿಗೆ ಕಾಲಕ್ಕೆ ಅಲ್ಲೇ ಉಳ್ಕೊಂಡ್ಬಿಡ್ಬೇಕೇನೋ ಅನ್ನೋ ಅಷ್ಟು ನೇಚರೆಲ್ಲ ಚೆನ್ನಾಗಿತ್ತು. ನಾನು ಸ್ಪೆಷಲ್ ಪೂಜೆ ಯಾಕೆ ಮಾಡ್ತಿದ್ದೀನಿ ಅಂತ ಅಂದರೆ, ನನ್ನ ಮಗನಿಗೆ ಅಮ್ಮ ಆಗಿದೆ ಅಂತ ಅಂದಿದ್ರು. ನಾವು ಕೂಡ ಏನೋ ಸ್ವಲ್ಪ ಇನ್ಫೆಕ್ಷನ್ ಆಗಿರಬೇಕು ಅಂತಂದು ಹಾಸ್ಪಿಟ್ಲ್ ಕೂಡ ತೋರಿಸಿದ್ವಿ. ಬಟ್ ಇಲ್ಲಿ ಸ್ವಲ್ಪ ಹಿರಿಯರನ್ನೆಲ್ಲ ಕೇಳಿದ್ಮೇಲೆ ಗೊತ್ತಾಯಿತು ಅದು ಅಮ್ಮ ಆಗಿದೆ ಅಂತಂದು. ಯಾಕಂದರೆ ಯಾಕೆ ವಿಚಾರಿಸಿದ್ವಿ ಅಂದರೆ, ಆ ಥರ ಎಲ್ಲ ನಾವೇ ಸುಮ್ಮನೆ ಹಾಕ್ಕೊಂಡೆಲ್ಲ ಹೇಳಬಾರ್ದು. ಅದನ್ನೆಲ್ಲ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಾವು ಪೂಜೆ ಸ್ಟಾರ್ಟ್ ಮಾಡಬೇಕು. ಆದ್ದರಿಂದ ನಾನು ಒಂದು 2-3 ಹತ್ರ ವಿಚಾರಿಸಿದಾದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಎಡೆ ಕೊಡಬೇಕಾಗಿತ್ತು. ಅದಕ್ಕೆ ಫಸ್ಟ್ಗೆ ನಾವು ಕಡಲೆಬೇಳೆ ಎಡೆ ಕೊಡ್ತೀವಿ. ಅದಕ್ಕೆ ಟೆಂಪಲ್ಗೆ ಕೂಡ ಹೋಗಿ ಎಡೆ ಕೂಡ ಮುಗಿಸ್ಕೊಂಬಂದೆ. ಇನ್ನು ಮನೆಗೆ ಬಂದು ಟಿಫನೆಲ್ಲ ಮುಗಿಸ್ಕೊಂಡು ಇವತ್ತು ಒಬ್ಬಟ್ಟಿಂದು ಎಡೆ ಕೊಡಬೇಕಾಗಿತ್ತು. ಸಂಜೆ ಮೇಲೆ ಕೊಟ್ಟರೆ ಆಯಿತು ಅಂತಂದು ಒಬ್ಬಟ್ಟು ಕೂಡ ಬೇಳೆ ಎಲ್ಲ ಹಾಕಿ ಕುಕ್ಕರ್ಗೆ ಇಟ್ಟಿದ್ದೀನಿ. ಇನ್ನು ಅದು ಕುಕ್ಕರ್ ವಿಸಿಲ್ ಹೊಡೋಷ್ಟೊತ್ತಿಗೆ ಹಿಟ್ಟನ್ನೆಲ್ಲ ನಾದ್ಕೊಂಡೋಣ ಅಂತಂದು ಹಿಟ್ಟನ್ನ ಕೂಡ ನಾದಿಟ್ಕೊಂಡೆ. ಕುಕ್ಕರೆಲ್ಲ ವಿಸಿಲೆಲ್ಲ ಆದಮೇಲೆ ಬೇಳೆ ಎಲ್ಲ ಕುದ್ದಿದ್ವು. ಅದು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಡೋಣ, ಗ್ರೈಂಡ್ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ ಅಂತಂದು ಅದು ಸ್ವಲ್ಪ ಒಣ ಶುಂಠಿ ಮತ್ತು ಏಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಒಬ್ಬಟ್ಟು ಮಾಡ್ತಿದ್ದೀವಿ ಅಂತಂದಮೇಲೆ ಕಟ್ಟಿನ ಸಾರು ಮಾಡದೇ ಇರೋಕ್ಕಾಗುತ್ತೆ. ಅದಕ್ಕೆ ಕಟ್ಟಿನ ಸಾರು ಕೂಡ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇದು ಸ್ವಲ್ಪ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡೋಣ ಅಂತಂದು ಹುಣಸೆಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಅದಕ್ಕೊಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಅದಾದಮೇಲೆ ಮೆಂತ್ಯಕಾಳು, ಮೆಣಸು ಹಾಗೆ ಜೀರಿಗೆನೂ ಕೂಡ ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದ್ರ ಹದ ಕೂಡ ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಇಟ್ಕೊಂಡಿರ್ಬೇಕು 3. ಅದಾದಮೇಲೆ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನಿಮಗೆ ಕಾಯಿ ಬೇಕಾದರೆ ಕಾಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಕರಿಬೇವನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಒಂದೇ ಒಂದು ಟೊಮೊಟೊ ಹಣ್ಣು ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ಹುಣಸೆಹಣ್ಣು ಹಾಕ್ತೀನಲ್ಲ, ಅದಕ್ಕೆ ಒಂದೇ ಒಂದು ಟೊಮೊಟೊ ಹಣ್ಣು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಕೊತ್ತಂಬರಿನ ಕೂಡ ಒಂದು ಹಿಡಿಯಾಗಷ್ಟು ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಮಸಾಲೆ ಹಿಡಿಯೋ ಥರ. ಅದಾದಮೇಲೆ ಬೇಯಿಸಿಟ್ಕೊಂಡಿರೋ ಕಾಳಿ ನೀರೇನಿತ್ತು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ತಣ್ಣಗೆ ಹಾಕ್ಬಿಟ್ಟು ಒಂದು ಜಾರ್ ಇಟ್ಕೊಂಡು ಜಾರ್ಗೆ ಒಂದು ಬೇಯಿಸಿಟ್ಟಿರೋ ಕಾಳನ್ನ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು, ಗ್ರೈಂಡ್ ಮಾಡ್ಕೊಂಬರ್ಬೇಕು. ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಸಾಂಬಾರು ಒಗ್ಗರಣೆಗೆ ಹಾಕೋಣ ಅಂತಂದು ನಾನು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಕೂಡ ಹಾಕ್ಕೊಳ್ತಿದ್ದೀನಿ. ಒಗ್ಗರಣೆ ಎಲ್ಲ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನಾನಿಲ್ಲಿ ನುಗ್ಗೆಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಬ್ಬರು ಕಟ್ಟಿನ ಸಾರು ನುಗ್ಗೆಕಾಯಿ ಹಾಕ್ತಾರೆ, ಒಬ್ಬರು ಹಾಕೋದಿಲ್ಲ. ನಾನು ನುಗ್ಗೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಹಾಕಿ ಮಾಡೋದು ಕೂಡ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಇದೇ ರೀತಿ. ಲಾಸ್ಟಲ್ಲಿ ಸ್ವಲ್ಪ ನೀವು ರುಚಿ ನೋಡಿಕೊಂಡು ಹುಣಸೆಹಣ್ಣ ಕೂಡ ಆ್ಯಡ್ ಮಾಡ್ಕೋಬೋದು. ಸಾಂಬಾರು ಮತ್ತು ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಕೂಡ ಬೇಳೆಗೆ ಬೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ಲ, ಅದು ಕೂಡ ಎಲ್ಲ ಕರಗಿ ಎಲ್ಲ ಮಿಕ್ಸ್ ಆಗಿತ್ತು. ಅದನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹೋಳಿಗೆ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ.
ನಾವು ಸಣ್ಣವರಿದ್ದಾಗ ನಮ್ಮ ತಾಯಿಯರು ಏನಾದರೂ ಈ ರೀತಿ ಹೋಳಿಗೆ ಪಳಿಗೆ ಏನಾದರೂ ಸಿಹಿ ತಿಂಡಿ ಮನೇಲಿ ಮಾಡ್ತಿದ್ದಾರೆ ಅಂದರೆ ಸಾಕು, ಅವ್ರು ಮಾಡ್ತಾನೆ ಬಿಸಿ ಬಿಸಿಯಾಗಿ ಪ್ಲೇಟ್ಗೆ ಹಾಕೊಂಡು ಸವಿತಿದ್ವಿ. ನಾವು ಆಟ ಆಡ್ಕೊಳ್ತಾನೆ ತಿಂತಿದ್ವಿ. ನಮ್ಗಾಗಿ ಮನೇಲಿ ಸಿಹಿ ತಿಂಡಿ ಮಾಡ್ತಿದ್ರು ಅಂದರೆ ಏನೋ ಒಂಥರ ಸಂಭ್ರಮ. ಬಟ್ ಈಗಿನ ಜನ್ರೇಷನ್ ಮಕ್ಕಳಿಗೆ ಏನು ಮೊಬೈಲು ಅವೇ ಲೋಕ, ಅವೇ ಪ್ರಪಂಚ ಆಗೋಗ್ಬಿಟ್ಟಿದ್ದಾವೆ. ಮನೇಲಿ ಏನು ಮಾಡ್ತಿದ್ದಾರೆ ಏನು ಅನ್ನೋದೊಂದು ಗೊತ್ತಿರೋದಿಲ್ಲ. ನನ್ನ ಮಗಳಿಗೆ ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ನಾನು ಪ್ರತಿಯೊಂದು ಹಬ್ಬಕ್ಕೂ ಎಲ್ಲವನ್ನು ಮಾಡಬೇಕು ಅಂತ ಟ್ರೈ ಮಾಡ್ತಿರ್ತೀನಿ. ಹೋಳಿಗೆ ಎಲ್ಲ ಪ್ರಿಪೇರ್ ಮಾಡಿದ್ದಾದಮೇಲೆ ಇದು ಕಾಂಬಿನೇಷನ್ ಆಗಿ ಹೆಸರುಬೇಳೆ ಕೋಸಂಬರಿ ಇರಲಿ ಅಂತಂದು ಅದನ್ನು ಕೂಡ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಕ್ಯಾರೆಟು, ಕುಕುಂಬರು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇನ್ನು ಅಡುಗೆ ಎಲ್ಲ ಆಯ್ತಲ್ಲ ಅಂತಂದು ಪೂಜೆ ಕೂಡ ರೆಡಿ ಮಾಡಿಕೊಂಡು ಎಡೆ ಎಲ್ಲ ಮಾಡಿದ್ದಾಯಿತು. ನಮ್ಮಮ್ಮನ ದೇವಸ್ಥಾನಕ್ಕೆ ಕಳ್ಸೋಣ ಅಂತಂದು ಅವ್ರಿಗೂ ಕೂಡ ಎಡೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಹಣ್ಣು ಕಾಯಿ ಎಲ್ಲನೂ. ಅವರು ಕೂಡ ತೊಗೊಂಡು ಹೋಗ್ತಿದ್ದಾರೆ. ಇಷ್ಟಾಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.